ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ನಡೆಸುತ್ತಿರುವ 2025ರ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯ ವೇಳೆ ನಮ್ಮ ಸಮುದಾಯದವರು ಜಾತಿ ಕಾಲಂನಲ್ಲಿ ಮಡಿವಾಳ ಎಂದು ನಮೂದಿಸಬೇಕು ಎಂದು ಮಾಚಿದೇವ ಮಡಿವಾಳ ಸಂಘದ ಸೊರಬ ತಾಲೂಕು ಅಧ್ಯಕ್ಷೆ ಪಿ ಗುಡ್ಡಪ್ಪ ಮನವಿ ಮಾಡಿದ್ದಾರೆ. ಶಿವಮೊಗ್ಗ ಜಿಲ್ಲಾ ಸೊರಬ ತಾಲೂಕು ಮಾಚಿದೇವ ಮಡಿವಾಳ ಸಂಘದ ವತಿಯಿಂದ ನಾವು ಈ ದಿನ ನಮ್ಮ ಸಮಾಜ ಬಾಂಧವರು ಹಾಗೂ ನಮ್ಮ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಮುಂದಿನ ನಾಳೆ 22ರಿಂದ ರಾಜ್ಯಾದ್ಯಂತ ಪ್ರಾರಂಭವಾಗಲಿರುವ ಕರಡಿಗೆರೆ ಗ್ರಾಮದ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಈಗಾಗಲೇ ಜಾತಿ ಗಣತಿ ಸಂಬಂಧ ಮನೆ ಮನೆಗೆ ಸ್ಪೀಕರ್ ಅಂಟಿಸಲಾಗಿದೆ. ಮಡಿವಾಳ ಸಮಾಜವನ್ನ ಅಗಸ, ದೋಬಿ ಮುಂತಾದ ಹೆಸರಿನಿಂದ ಗುರುತಿಸಲಾಗುತ್ತದೆಯಾದರೂ ಈ ಎಲ್ಲಾ ಪರ್ಯಾಯ ಪದಗಳನ್ನು ಬಿಟ್ಟು ಕೇವಲ ಮಡಿವಾಳ ಎಂದು ಮಾತ್ರ ದಾಖಲಿಸುವಂತೆ ಸಮಾಜ ಬಾಂಧವರಿಗೆ ಸೂಚಿಸಿದರು. ನನ್ನ ಹೆಸರು ಪರಶುರಾಮಪ್ಪ ಅಂತೇಳಿ, ಮಡಿವಾಳ ಸಮಾಜದ ರೈತ ಮುಖಂಡ. ನಾನು ಸಮಾಜದ ಬಾಂಧವರಲ್ಲಿ ಕೇಳಿಕೊಳ್ಳುವುದೇನೆಂದರೆ, ನಾಳೆಯಿಂದ ಜಾತಿ ಸಮೀಕ್ಷೆಗೆ ಬಂದಿರತಕ್ಕಂಥ ರಾಜ್ಯ ಸರ್ಕಾರ ನಡೆಸುವ ಸಮೀಕ್ಷೆ ದಾಖಲಾತಿಯಲ್ಲಿ ಮಡಿವಾಳ ಎಂದು ನಮೂದಿಸಬೇಕು. ಚುನಾವಣೆಗೆ ನೀಡುವ ಪ್ರಾಮುಖ್ಯತೆಯನ್ನು ಸಮೀಕ್ಷೆಗೂ ನೀಡಬೇಕು. ಸಮುದಾಯದ ಮುಖಂಡರು ಜನಗಣತಿ ಸಂದರ್ಭದಲ್ಲಿ ಊರಿನಲ್ಲಿ ಹಾಜರಿದ್ದು ನೋಂದಣಿ ಮಾಡುವ ಮೂಲಕ ನಮ್ಮ ಜನಸಂಖ್ಯೆಯನ್ನು ಸಾಬೀತು ಮಾಡಬೇಕು. ಭವಿಷ್ಯದಲ್ಲಿ ನಮ್ಮ ಸಮುದಾಯದ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಭವಿಷ್ಯಕ್ಕಾಗಿ ಸಮೀಕ್ಷೆಯಲ್ಲಿ ಮಡಿವಾಳ ಎಂದು ಮಾಹಿತಿ ನೀಡಬೇಕು. ಈ ಸಂದರ್ಭದಲ್ಲಿ ಸಂಘದ ಕಾರ್ಯದರ್ಶಿ ಹನುಮಂತು ನೇರಲಗಿ, ಪರಶುರಾಮ ಕೋಡಿಹಳ್ಳಿ, ಸುರೇಶ ಕುಪ್ಪಗಡ್ಡೆ, ರಾಜು ಮಾವಲಿ, ಧರ್ಮಪ್ಪ ನಡಹಳ್ಳಿ, ಸಂತೋಷ ಕುಮಾರ, ಮಂಜು ಕಾನಕೇರಿ, ಮಹೇಶ ಹೊಲ್ದಿಕೊಪ್ಪ ಮತ್ತಿತರರು ಇದ್ದರು. ಸಂದೀಪ್ ಯುಎಲ್ 9 ಲೈವ್ ನ್ಯೂಸ್ ಸೊರಬ.